ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದೇಗುಲ ದರ್ಶನದಲ್ಲಿ ವಿಶೇಷವಾದ ದೇವಾಲಯದ ಕುರಿತು ನಿಮಗೆ ತಿಳಿಸ್ತೇವೆ. ಈ ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ನೀಡಿದರೆ ಸಾಕು, ನಿಮ್ಮ ಸರ್ವ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಸುಧಾರಣೆ ಆಗೋದಂತೂ ಸತ್ಯ. ಯಾವುದು ಈ ಪುಣ್ಯಕ್ಷೇತ್ರ ಅಂತೀರಾ? ನೀವೇ ನೋಡಿ. ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರು ವಿಜಯಕಾಳಿಯ ಪವಾಡಗಳ ಕುರಿತು ಮತ್ತು ತಮ್ಮ ಸಮಸ್ಯೆಗಳು ಇಲ್ಲಿ ಬಂದ ನಂತರ ಯಾವ ರೀತಿ ದೂರವಾಯಿತು ಹಾಗೂ ಈ ಪುಣ್ಯಕ್ಷೇತ್ರದಲ್ಲಿನ ಮಹತ್ವದ ಕುರಿತು ಭಕ್ತಿಪೂರ್ವಕವಾಗಿ ಸ್ಮರಿಸಿದರು. ಇನ್ನು ವಿಜಯಕಾಳಿ ಅಮ್ಮನವರನ್ನ ನಂಬಿ ಬಂದ ಭಕ್ತರಿಗೆ ಸಕಲವೂ ಸಿದ್ಧಿಯಾಗುವುದಂತೂ ಶತಸಿದ್ಧ. ಹಾಗೂ ಇಲ್ಲಿನ ಬಸಪ್ಪನ ಪವಾಡಗಳು ಅಷ್ಟಿಷ್ಟಲ್ಲ. ಕುಡಿತದ ಚಟದಿಂದ ಮುಕ್ತರಾಗಲು ಬಸಪ್ಪನ ಪಾದ ಹಿಡಿದರೆ ಸಾಕು ಎಂಬ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ. ಇನ್ನು ಇಲ್ಲಿಗೆ ಬರುವ ಭಕ್ತರು ಸರ್ವರೂ ಇಲ್ಲಿ ಬಂದು ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಜಯಕಾಳಿ ಪವಾಡ ಬಸಪ್ಪನವರ ಕೃಪೆಗೆ ಪಾತ್ರರಾಗಬೇಕು ಅಂತಾರೆ. ಹಾಸನ ವಿದ್ಯಾನಗರ ಮನೆ. ನಾನು ಇಂಟರ್ನ್ಯಾಷನಲ್ ಪ್ಲೇಯರು ಸರ್. ಹೊರದೇಶ ಎಲ್ಲ ಮಲೇಷ್ಯಾ, ಶ್ರೀಲಂಕಾ ಎಲ್ಲ ಹೋಗಿ ಆಡ್ಕೊಂಡು ನನ್ನ ದೇಶಕ್ಕೆ ಏನು ತೊಗೊಬರ್ಬೇಕೆಲ್ಲ ತೊಗೊಬಂದು ಕೊಟ್ಟಿದ್ದೀನಿ. ಆದರೆ ಇವಾಗ ಇಲ್ಲಿ ನನಗೆ ಯಾರೋ ಹೇಳಿದರು, ನಮ್ಮದು ಸ್ವಲ್ಪ ಕೋರ್ಟು ಬಿದ್ದಿತ್ತು ಜಮೀನು. ಆ ಜಮೀನಿಗೋಸ್ಕರವಾಗಿ ನೋಡೋಣ ಆಗುತ್ತೋ ಆಗಲ್ವೋ ಅನ್ನೋದಕ್ಕೆ ಇದೇ ಫಸ್ಟ್ ಬಂದಿದ್ದೀನಿ ಸರ್. ನಾನು ಅದನ್ನು ನೋಡ್ಕೊಂಡೋಗಿ 4 ತಿಂಗಳು ಟೈಮ್ ಕೊಟ್ಟಿದೆ ದೇವರು. ಅವರು ಕವಡೆ ಬಿಟ್ಟು ನೋಡಿದಾಗ ಅವರು ಸ್ವಾಮಿಯವರು ಹೇಳಿದ್ದಾರೆ, ಅದು ನೆರವೇರಿದರೆ ನಾನು ಮಾಮೂಲಾಗಿ ಬರ್ತೀನಿ. ಆ ಅಮ್ಮನಿಗೆ 5-6 ಸಾವಿರ ರೂಪಾಯಿ ತಂದರು. ನನ್ನ ಕೆಲಸ ನೆರವೇರಿದರೆ 5,000 6,000 ಒಂದು ರೇಷ್ಮೆ ಸೀರೆ ತಂದು ಉಡಿಸ್ತೀನಿ, ಮತ್ತು ಹೋಮ ಮಾಡಿಸ್ತೀನಿ ಆ ತಾಯಿಗೆ. ಇಷ್ಟನ್ನು ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೀನಿ ಸ್ವಾಮಿ. ಒಳ್ಳೆಯ ಅಮಾವಾಸ್ಯೆ ದಿನ ಮತ್ತು ಇಲ್ಲಿ 3 ವಾರನೇ ಬಂದು ನಾನು ದುಡ್ಡು ಕೊಡಬೇಕಾಗಿತ್ತು. ಇಲ್ಲಿ ಹೋಮಕ್ಕೆಲ್ಲ ದುಡ್ಡು, ಉಪ್ಪು ಮತ್ತು 1 ಇಡಿ ಮತ್ತು 5 ಅರಳಿ ಎಲೆದು ಎಲ್ಲ ಹಾಕಿ ಇದು ಮಾಡಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾನು ಹಾಕಿದೆ. 2ನೇ ಶನಿವಾರಕ್ಕೆ ಅವರು ಇಬ್ಬರಲ್ಲಿ ಒಬ್ಬರು ಫೋನ್ ಮಾಡಿ ಹೇಳಿದರು, ನಾನು 11ನೇ ತಾರೀಕೊಳಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತೊಬ್ಬರಿಗೆ ನಿನ್ನೆ ಫೋನ್ ಮಾಡಿದ್ದೆ, ಅವರು ಸಹ ನಾನು ಹೇಳಿದ್ದೀನಿ, ನಾನು ಕೊಟ್ಟೇ ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಭಾಳ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಹೇಳಿದ್ರೆ ಇಲ್ಲಿ ಗ್ಯಾರಂಟಿ ಸದಸಿದ್ಧ. ಮತ್ತು ಇಲ್ಲಿ ಪವಾಡ ಬಸಪ್ಪ ಅಂತ ಇದೆ, ಆ ಬಸಪ್ಪ ಎಲ್ಲರನ್ನೂ ದಾಟ್ಕೊಂಡು ಹೋಗ್ತದೆ. ಮತ್ತು ಪಾದ ಕೊಟ್ಟರೆ ಗ್ಯಾರಂಟಿ ಕೆಲಸ ಮಾತ್ರ ಹಾಗೇ ಆಗುತ್ತೆ. ಇದು ಸತ್ಯ ದೇವತೆ ವಿಜಯಕಾಳಿ ದೇವಿ ಅಂದರೆ ಭಾಳ ಇದು ನಂಬಬೇಕು. ನಂಬಿ ಬಂದವರಿಗೆ ಯಾರು ಬಿಡಲ್ಲ. ಇಲ್ಲಿ ಬಂದು ಹೋದವ್ರಿಗೆ ಯಾರೂ ಮೋಸ ಆಗಿ ಹೋಗಿಲ್ಲ. ಆದ್ದರಿಂದ ದೇವಿಯಲ್ಲಿ ನನಗೆ ಭಾಳ ನಂಬಿಕೆ ಇದೆ. ನಾನು ಬರ್ತಾಯಿದ್ದೀನಿ, ಅವರು ದುಡ್ಡು ಕೊಡೋವರೆಗೂ ನಾನು ಬಂದೇ ಬರ್ತಾಯಿದ್ದೀನಿ. ಇಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ದೇಗುಲ ದರ್ಶನ. ಮತ್ತಷ್ಟು ದೇವಾಲಯಗಳ ಕುರಿತಾದ ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.